ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ದಾಬಳ್ಳಿಯಲ್ಲಿ ಕಲಿಕಾ ಸಂಭ್ರಮ FLN ಮಕ್ಕಳ ಕಲಿಕಾ ಮೇಳದ ಈ ಸುಂದರವಾಗಿರ್ತಕ್ಕಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ಅಶೋಕ್ ಕುಲಕರ್ಣಿ ಸರ್ ಅವರು ಹಾಗೂ ನಮ್ಮ ಶಿಕ್ಷಣ ಪ್ರೇಮಿಗಳು ನವೋದಯ ಶರಣಗೌಡ ಸರ್ ಅವರು ಹಾಗೂ ಊರಿನ ನಮ್ಮ SDMC ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಹಾಗೂ ಅಜಿತ್ ಪ್ರೇಮ್ಜಿಯ ಶೋಭಾ ಮತ್ತು ಅವರ ಟೀಮ್ ಹಾಗೂ ನಮ್ಮ ಕಲಿಕಾ ಟ್ರಸ್ಟ್ನ ಸ್ನೇಹಿತರು ಹಾಗೂ ಹೊಸದಾಗಿ ಪ್ರೌಢಶಾಲೆಗಳನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಮಂಜುನಾಥನ್ ಟೀಮ್ ಅವರೆಲ್ಲ ನಮ್ಮೆಲ್ಲ ಟೀಮ್ಗಳು ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ಪ್ರೀತಿಯ ಮಕ್ಕಳೇ, ನೀವೆಲ್ಲರೂ ಕೂಡ ಈಗ ನಾನು ಈಗ ಯಾಕೆ ಬಂದಿದ್ದೀನಿ ಅಂದರೆ 10 ನಿಮಿಷ ಆಗಲಿ ಸೀದಾ ಬಂದು ಈ ಶಾಲೆಗೆ ಬಂದು ಹೋಗಿ ಸುಮಾರು ದಿನ ಆಯಿತು ಬಂದು ಅಂತ ಹೇಳಿ ಬಂದ್ವಿ. ನಿಮ್ಮ ಶಾಲೆ ಬಗ್ಗೆ ಭಾಳ ಪ್ರೀತಿ, ನಿಮಗೆ ತುಂಬ ಹೆಮ್ಮೆ. ಯಾಕೆಂದರೆ ನೀವೆಲ್ಲರೂ ಕೂಡ ತುಂಬ ಉತ್ತಮವಾಗಿ ಥರ ಒಂದು ಕಾರ್ಯಕ್ರಮ ಮಾಡಿದ್ರಿ. ವಿಜ್ಞಾನ ಯಾವುದಮ್ಮ ಇದು ಸಮರ್ಪಣಾ ಅಂತ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಉಪನಿರ್ದೇಶಕರು ಮತ್ತು ನಾವು ಕೂಡ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮಕ್ಕಳ ಕಲಿಕೆ ಬಗ್ಗೆ ಬಹಳ ಖುಷಿಯ ಕೊಟ್ಟಂಥ ಒಂದು ಸಂತಸದಾಯಕವಾಗಿರ್ತಕ್ಕಂಥ ಒಂದು ಸಮಯ ಆಯಿತು. ಈ ಶಾಲೆ ಎಲ್ಲ ಮಕ್ಕಳು ಮತ್ತು ಎಲ್ಲ ಟೀಚರ್ಸು ಕೂಡ ಸ್ಪರ್ಧಾತ್ಮಕವಾಗಿ ನಾವು ಅನ್ನೋ ರೀತಿಯಲ್ಲಿ ಕಲಿಸ್ಲಿಕ್ಕೆ ಮಕ್ಕಳ ಜೊತೆಯಲ್ಲಿ ಒಬ್ಬರು ಮಕ್ಕಳಾಗಿ ಆ ಮಕ್ಕಳಿಗೆ ಕಲಿಕೆನ ನೋಡಿ ಸಂತಸ ಪಡ್ತಕ್ಕಂಥ ಟೀಚರ್ಸ್ ಇದ್ದಾರೆ ಅಂದರೆ ಈ ಶಾಲೆಯಲ್ಲಿ ಬಹಳ ಹೆಮ್ಮೆ. ಆ ಉದ್ದೇಶಕ್ಕೆ ಮಕ್ಕಳು ಕೂಡ ಹಂಗೇನ ಇವತ್ತೆಲ್ಲ ನೋಡಿ ಎಲ್ಲ ವಿಜ್ಞಾನಿಗಳೆಲ್ಲ ಮಿನಿ ಸೈಂಟಿಸ್ಟ್ಗಳನ್ನೆಲ್ಲ ತಯಾರು ಮಾಡಿ ನಿಲ್ಲಿಸಿದ್ದೀರಿ ಎಲ್ಲ. ಆ ಮಕ್ಕಳು ಕೂಡ ಎಲ್ಲ ಹಂಗೆ ಕಾಣ್ತವೆ. ಐನ್ಸ್ಟೀನು ಎಲ್ಲ ಥಾಮಸ್ ಅಲ್ವಾ ಎಡಿಸನ್ಸು ಅಬ್ದುಲ್ ಕಲಾಂಗಳು ಎಲ್ಲ ಅವರೆಲ್ಲ. ಆ ಮಕ್ಕಳಲ್ಲಿ ಹಿಂಗೆ ಸ್ಪೋರ್ಟಿವ್ ಆಗಿ ಮಕ್ಕಳ ಕಲಿಕೆ ಇದೆಯಲ್ಲ, ನಾವು ಬರೀ ಪಾಠ ಮಾಡೋದು ಎಷ್ಟು ಮುಖ್ಯನೋ ಆ ಮಕ್ಕಳಲ್ಲಿ ಒಂದು ಚೈತನ್ಯವನ್ನು ಮೂಡಿಸ್ತಕ್ಕಂಥದ್ದು, ಸೃಜನಶೀಲತೆಯನ್ನು ಮೂಡಿಸಿ ಆ ಮಕ್ಕಳೇ ಒಬ್ಬರು ಸೈಂಟಿಸ್ಟ್ ಆಗಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಮತ್ತು ಮಕ್ಕಳನ್ನ ಇಂಥ ಚಟುವಟಿಕೆಗಳಿಗೆ ತೊಡಗಿಸ್ಕೊಂಡು ಕಲಿಕೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ಶಿಕ್ಷಕರ ಆದ್ಯ ಕರ್ತವ್ಯ. ಆ ಕರ್ತವ್ಯವನ್ನು ಚಾಚು ತಪ್ಪದ ರೀತಿಯಲ್ಲಿ ಇಲಾಖೆ ಕೊಟ್ಟಿರ್ತಕ್ಕಂಥ ಕೆಲಸಗಳ ಜೊತೆಯಲ್ಲಿ ಪೂರಕವಾಗಿ ಅವರಿಗೆ ಇರ್ತಕ್ಕಂಥ ಒಂದು ಇನ್ನೋವೇಟಿವ್ ಐಡಿಯಾನ ತಗೊಂಡು ನಮ್ಮೆಲ್ಲ NGOಗಳ ಸ್ನೇಹಿತರ ಎಲ್ಲ ಸಹಕಾರವನ್ನು ತಗೊಂಡು ಉತ್ತಮವಾಗಿ ಈ ಕಾರ್ಯಕ್ರಮನ ನೀವು ಆಯೋಜನೆ ಮಾಡಿದ್ದೀರಿ. ಇದು ನಮ್ಮ ಊರಿನ ಮುದ್ದಾಬಳ್ಳಿಯ ಗ್ರಾಮದ ಪೋಷಕರಿಗೆ ಬಹಳ ಪ್ರೀತಿ. ಯಾಕೆಂದರೆ ಅವ್ರ ಮಕ್ಕಳು ಈ ರೀತಿಯಲ್ಲಿ ತುಂಬ ಚೆನ್ನಾಗಿ ರೆಡಿಯಾಗಿ ಮನೆಗೆ ಹೋಗಿ ಮಕ್ಕಳು ಕಲಿಕೆನ ಅನಾವರಣ ಮಾಡಿದರೆ ಅವ್ರ ಎದುರಿಗೆ ಹೇಳಿದ್ರೆ ಅವರು ಕೂಡ ಪೋಷಕರು ಬಹಳ ಪ್ರೀತಿಯಿಂದ ಇಷ್ಟಪಡ್ತಾರೆ. ಎಷ್ಟೋ ಸರಿ ನಿಮ್ಮ ಶಾಲೆ ಮಕ್ಕಳು ನನಗೆ ಬೇರೆ ಊರಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರೆ ಅವರೇ ಕರೆಕ್ಟ್ ಮಾತಾಡ್ಸಿದ್ರು ನನಗೆ, ನಿಮ್ಮಲ್ಲಿ ಇದ್ದಾರೆ ಮಕ್ಕಳು ಸುಮಾರು ಮಕ್ಕಳು ಎಲ್ಲ ಇಲ್ಲಿ ಬಂದಾಗ ನಾನು ರೋಡಲ್ಲಿ ಸ್ಪರ್ಧೆಗೆ ಹೋಗಿದ್ರು. ನನಗೆ ಸುಮಾರು ಯಾವುದೋ ಕಾರ್ಯಕ್ರಮದಲ್ಲಿ ನಾನು ಸುಮ್ಮನೆ ಕೂತಿರ್ತೀನಿ, ಆ ಮಕ್ಕಳು ಬಂದು ಅವರೇ ಬಂದು ಆ ಮುದ್ದಾಬಳ್ಳಿ ಶಾಲೆ ಮಕ್ಕಳು ಅಂತ ಬಂದು ನನ್ನ ಹತ್ರ ಮಾತಾಡೋದು. ಅದು ಭಾಳ ಹೆಮ್ಮೆ ಅನ್ನಿಸ್ತದೆ ಎಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಶಿಕ್ಷಕರು ಹೇಗಿದ್ದೀರಿ ಹಾಗೆ ನೀವು ಮಕ್ಕಳು ಕೂಡ ಇದ್ದೀರಿ. ಇಲ್ಲಿ ಕಲ್ತಂಥ ಮಕ್ಕಳು ಮುಂದೆ ಹೈಸ್ಕೂಲಿಗೆ ಹೋದಂಥ ಸಂದರ್ಭದಲ್ಲಿ ಮಂಜುನಾಥನ್ ಟೀಮು ಮತ್ತು ಎಲ್ಲರೂ ಕೂಡ ಭಾಳ ನೆನೆಸ್ತಾರೆ. ಇಂಥ ಒಳ್ಳೆ ಶಾಲೆಯಿಂದ ನಮಗೆ ಒಳ್ಳೆ ಟೀಮನ್ನು ಕಲಿಸಿದ್ದೀರಿ, ಫಲಿತಾಂಶವನ್ನು ನಾವು 100% ಸುಧಾರಣೆ ಮಾಡ್ಬೋದು ಅಂತೇಳಿ. ಆ ಉದ್ದೇಶಕ್ಕೆ ನಾನು ಶಿಕ್ಷಕರಿಗೆ ಮತ್ತು ಈ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಮತ್ತು ಇಲಾಖೆ ಪರವಾಗಿ ನಾನು ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ಮೊದಲು ಸಲ್ಲಿಸ್ತೇನೆ. ನೀವು ಇದೇ ರೀತಿಯಲ್ಲಿ ಕಲಿಕೆ ಯಾವುದೇ ಖಾಸಗಿ ಶಾಲೆಗಳು ಇವತ್ತು ಇರ್ಬೋದು, ಸಾಕಷ್ಟು ಇದೆ, ಸಾಕಷ್ಟು ಡೊನೇಷನ್ ಕಟ್ಟಿ ಹೋಗ್ತಾ ಇದೆ. ಆದರೆ ಯಾವುದೇ ಖಾಸಗಿ ಶಾಲೆಗಳು ಕೂಡ ಕಡಿಮೆ ಇಲ್ಲದ ರೀತಿಯಲ್ಲಿ ಇವತ್ತು ಮಕ್ಕಳು ಪೂರ್ತಿ ಅಷ್ಟು ಅಚ್ಚುಕಟ್ಟಾಗಿ ಬಂದು ನೀಟಾಗಿ ಇವೆಲ್ಲವೂ ಕೂಡ ತಯಾರು ಮಾಡಿ ಇದು ಶಿಕ್ಷಕರು ತುಂಬ ಮುತುವರ್ಜಿ ವಹಿಸಿ ತುಂಬ ಈ ಮತ್ತು ಎಲ್ಲರೂ ಕೂಡ ಬಹಳ ನೆನೆಸ್ತಾರೆ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಇದೇ ರೀತಿಯಲ್ಲಿ. ಸಾಕಷ್ಟು ನಮ್ಮ ಊರಿನ ಎಲ್ಲ ನಮ್ಮ ಹಿರಿಯ ಸ್ನೇಹಿತರು ಎಲ್ಲ ಇದ್ದಾರೆ, ಪೋಷಕರು ತುಂಬ ಕಲಾಸಕ್ತರು ಮತ್ತು ಶಿಕ್ಷಣಾಸಕ್ತರು, ಸುಮಾರು ವರ್ಷಗಳ ಕಾಲ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಅವರ ಮಾರ್ಗದರ್ಶನ ಕೂಡ ನಮ್ಮೆಲ್ಲ ಶಿಕ್ಷಕರಿಗೆ ನಮ್ಮ ಇಲಾಖೆಗೆ ಬೇಕಾಗಿದೆ. ಅವರು ಕೂಡ ಕಾರ್ಯಕ್ರಮ ಮುಗಿಯವರು ಕೂಡ ಇದ್ದು ಮಕ್ಕಳ ಇಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮವನ್ನು ವೀಕ್ಷಿಸಿ ಅವರಿಗೆ ಮಾರ್ಗದರ್ಶನವನ್ನು ಕೂಡ ಮಾಡಲಿದ್ದಾರೆ. ಮತ್ತು ರೇಖಾ ಟೀಮ್ ಅವರೆಲ್ಲರೂ ಕೂಡ ಶಿಕ್ಷಕರು ಭಾಳ ಎಂಥೋಸಿಯಾಸ್ಟಿಕ್ ಅಂತ ಒಂದು ಪದ ಬಳಸ್ತೀವಿ ನಾವು ಯಾವಾಗಲೂ ಕೂಡ. ತುಂಬ ಉತ್ಸಾಹಕ್ಕಿಂತ ಅದು ಹೆಚ್ಚಿನದಾಗಿ ಇನ್ನೂ ಅತ್ಯುತ್ಸಾಹ ಅಂತ ಉತ್ಸುಕತೆಗೆ ತುಂಬ ಒಳ್ಳೆ ಟೀಮ್ ಇರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥದ್ದು. ಆ ರೀತಿಯಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಇಲಾಖೆಗೆ ನೀವೇ ಒಂದು ಮಕುಟ ಇದ್ದಾಗೆ, ಒಂದು ಕಿರೀಟ ಇದ್ದಾಗೆ ನೀವೆಲ್ಲರೂ ಕೂಡ. ಆ ರೀತಿಯಲ್ಲಿ ನೀವೇ ಇನ್ನೊಬ್ಬರು ಬೇರೆ ಬೇರೆ ಶಾಲೆ ಶಿಕ್ಷಕರಿಗೆ ನೀವೆಲ್ಲರೂ ಕೂಡ ಮಾದರಿಯಾಗಿ ಅಂತ ಆಶಿಸಿ ಮಕ್ಕಳನ್ನು ಇದೇ ರೀತಿಯಲ್ಲಿ ಬೆಳೆಸಿ ಸಮಾಜಕ್ಕೆ ದೊಡ್ಡ ಆಸ್ತಿಯಾಗಿ ಅವರು
ಅವ್ರ ಪೋಷಕರಿಂದ, ಈ ಸಮಾಜದಿಂದ, ಅವ್ರ ಮನೆಯವರಿಂದ, ಅವ್ರ ಕುಟುಂಬದಿಂದ, ಮತ್ತೆ ಇಡೀ ಊರೇ ಅವರನ್ನ ಗೌರವಿಸುವಂತಾಗ್ಲಿ, ಮತ್ತೆ ಇಡೀ ನಾಡೇ ಕೂಡ ಅವರನ್ನ ಗೌರವಿಸುವಂತಾಗ್ಲಿ. ಯಾವ ಶಾಲೆ ಮಕ್ಕಳು ಅಂತ ಕೇಳಿದ್ರೆ ನಾವು ಕೊಪ್ಪಳದ ಮುದ್ದಾಬಳ್ಳಿ ಶಾಲೆ ಮಕ್ಕಳು ಅಂತೇಳಿ ಎದೆ ಉಬ್ಬಿಸಿ ಹೇಳ್ಬೇಕು. ಆ ಮಕ್ಕಳು ಎಲ್ಲೂ ಕೂಡ ಧೈರ್ಯವಾಗಿ ಆ ರೀತಿಯಲ್ಲಿ ಆ ಮಕ್ಕಳನ್ನ ನೀವೆಲ್ಲರೂ ಕೂಡ ತಯಾರು ಮಾಡಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಗೆ ಅಭಿನಂದನೆಗಳು ಹೇಳಿ, ನಾನು ಕಾರ್ಯನಿಮಿತ್ತ ಮುಂದಕ್ಕೆ ಹೋಗ್ಬೇಕಾಗಿರೋದ್ರಿಂದ ನನ್ನನ್ನು ನೀವು ಕಳಿಸ್ಕೊಡಿ ಅಂತ ಹೇಳ್ತೇನೆ. ನಿಮ್ಗೆ ಥ್ಯಾಂಕ್ ಯು. ಆಯ್ತು, ಬನ್ನಿ.